ಬಾರಿಯ ಏನು ಹೊಸ ವರ್ಷಾಚರಣೆ 2024 ಈ ಒಂದು ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಸೊ ಈ ಜನವರಿ ಮಾಹಿನಲ್ಲಿ ನಡೀತಕ್ಕಂಥ ಗಣರಾಜ್ಯೋತ್ಸವ ಫಲಪುಷ್ಪ ಪ್ರದರ್ಶನದ ಇದು ಒಂದು ವಿಶೇಷ ಪ್ರದರ್ಶನ. ಯಾಕೆಂದರೆ 215ನೇ ಪ್ರದರ್ಶನವನ್ನು ತೋಟಗಾರಿಕೆ ಇಲಾಖೆ ಆಯೋಜನೆ ಮಾಡ್ತಾ ಇದೆ. ಸೊ ಈ ಬಾರಿಯ ಒಂದು ಪರಿಕಲ್ಪನೆ ಅಂತಂದರೆ ವಿಶ್ವಗುರು ಬಸವಣ್ಣ ಮತ್ತು ವಚನ ಸಾಹಿತ್ಯವನ್ನು ಒಂದು ಪರಿಕಲ್ಪನೆಯಾಗಿಟ್ಕೊಂಡು ಅದನ್ನು ಆಧರಿಸಿ ನಾವು ಫಲಪುಷ್ಪ ಪ್ರದರ್ಶನವನ್ನು ಮಾಡ್ತಾ ಇದ್ದೇವೆ. ಸೊ ಈ ಪ್ರದರ್ಶನವನ್ನು ಜನವರಿ 18ರಿಂದ 28ರವರೆಗೆ ಸುಮಾರು 11 ದಿವಸಗಳ ಕಾಲ ಏನು ಐತಿಹಾಸಿಕ ಗಾಜಿನ ಮನೆ ಮತ್ತು ಲಾಲ್ಬಾಗ್ನ ಪ್ರದೇಶದಲ್ಲಿ ತೋಟಗಾರಿಕೆ ಇಲಾಖೆ ಹಮ್ಮಿಕೊಂಡಿದೆ. ಮಾನ್ಯ ತೋಟಗಾರಿಕೆ ಸಚಿವರಾದಂಥ ಎಸ್ ಮಲ್ಲಿಕಾರ್ಜುನ್ ಸರ್ ಅವರ ಮಾರ್ಗದರ್ಶನ ಮತ್ತು ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಒಂದು ಪ್ರದರ್ಶನವನ್ನು ಹಮ್ಮಿಕೊಳ್ಳಿಕ್ಕೆ ಏನೆಲ್ಲ ಬೇಕು ಸಿದ್ಧತೆಗಳು, ಪೂರ್ವ ಸಿದ್ಧತೆಗಳು ಈಗ ಭರದಿಂದ ಸಾಗಿವೆ. ತೋಟಗಾರಿಕೆ ಇಲಾಖೆ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ 13 ವಿವಿಧ ಸಮಿತಿಗಳನ್ನು ಮಾಡಿ ಸೊ ಎಲ್ಲ ಪ್ರದರ್ಶನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾರ್ಯಗಳನ್ನು ಕೂಡ ನಾವೀಗಾಗಲೇ ಕೈಗೊಳ್ತಾ ಇದ್ದೀವಿ. ಸೊ ಈಗ ತಮಗೆಲ್ಲ ತಿಳಿದಿರೋ ಹಾಗೆ 12ನೇ ಶತಮಾನದ ಒಂದು ಮಹಾನ್ ಸಮಾನತಾವಾದಿಯಾದಂಥ ಬಸವಣ್ಣವರು ಮತ್ತು ಆ ಒಂದು ಕಾಲಘಟ್ಟದಲ್ಲಿದ್ದಂಥ ಶರಣರ ಒಂದು ಎಲ್ಲ ವಿಚಾರಗಳನ್ನು ಮತ್ತು ಒಂದು ಏನಂದರೆ ಇದು ಎಲ್ಲ ವಿಚಾರಗಳನ್ನು ಇವತ್ತಿನ ಯುವ ಸಮಾಜಕ್ಕೆ ಮುಟ್ಟಿಸ್ಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಇದೆ. ಸೊ ಆದ್ದರಿಂದ ರಾಜ್ಯದ ಉದ್ದಗಲಕ್ಕೂ ಇರ್ತಕ್ಕಂಥ ಏನು ಬಸವ ತತ್ವದ ಬಗ್ಗೆ ಮತ್ತು ವಚನ ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ಪರಿಣಿತರನ್ನು ಕರೆದು ಸುಮಾರು 15ರಿಂದ 16 ಸಭೆಗಳನ್ನ ಮಾಡಿದ್ದೀವಿ. ಸೊ ಆ ಚಿಂತಕರ ಜೊತೆ ಇದನ್ನು ಭಾಳ ಸವಿಸ್ತಾರವಾಗಿ ಚಿಂತನೆ ಮಾಡಿ ಈ ಒಂದು ಪರಿಕಲ್ಪನೆಯನ್ನು ಹೇಗೆ ತರಬೇಕು ಅಂತನ್ನೋದನ್ನು ಒಂದೀಗ ಅಂತಿಮಗೊಳಿಸಿದ್ದೀವಿ. ಅದರ ಪ್ರಕಾರ ಆ್ಯಕ್ಚುಲಿ ಗಾಜಿನ ಮನೆಯ ಪ್ರಮುಖ ಆಕರ್ಷಣೆ ಅಂತಂದರೆ ಅನುಭವ ಮಂಟಪ. ಸುಮಾರು 850 ವರ್ಷಗಳ ಹಿಂದೆ ಇಡೀ ಪ್ರಪಂಚದಲ್ಲೇ ಪ್ರಾರಂಭವಾದಂಥ ನಡೆದಂಥ ಒಂದು ಮೊದಲ ಒಂದು ಏನದು ಸಂಸತ್ ಅಂತ ಹೇಳ್ಬೋದು. ಅದನ್ನು ನಾವು ಒಂದು ಫ್ಲೋರಲ್ ರೆಪ್ಲಿಕಾ ಮಾಡ್ತೇವೆ. ಅದರ ಜೊತೆಗೆ ಬಸವಣ್ಣನವರಿಗೆ ಸಂಬಂಧಪಟ್ಟಂಥ ಹಲವಾರು ಬಸ್ಟ್ಗಳು, ಸ್ಟ್ಯಾಚ್ಯುಗಳಿರುತ್ತೆ ಮತ್ತು ಐಕ್ಯ ಮಂಟಪ ಇರುತ್ತೆ. ಅದರ ಜೊತೆಗೆ ಆ ದಿನದ ಸಮಕಾಲೀನ ಶರಣರಾದಂಥ ಅಕ್ಕ ಮಹಾದೇವಿ, ಅಲ್ಲಮ್ಮ ಪ್ರಭು, ಚೆನ್ನಬಸವಣ್ಣ ಇರ್ಬೋದು, ಅಂಬಿಗರ ಚೌಡಯ್ಯ ಇರ್ಬೋದು, ಹೀಗೆ ಹಲವಾರು ದಾರ್ಶನಿಕರ ಒಂದು ಏನು ಫ್ಲೋರಲ್ ರೆಪ್ಲಿಕಾನೂ ಇರುತ್ತೆ ಮತ್ತು ಸ್ಟ್ಯಾಚ್ಯುಗಳು ಇರುತ್ತೆ. ಅದರ ಜೊತೆಗೆ ಈ ಬಾರಿ ವಿಶೇಷವಾಗಿ ಏನು ಬೇರೆ ಬೇರೆ ರಾಜ್ಯಗಳ ಹೂಗಳಿರ್ಬೋದು ಮತ್ತು ನಮ್ಮ ಕರ್ನಾಟಕದ ಏನು ಒಂದು ಗಾರ್ಡನ್ ಇದೆ ಊಟಿನಲ್ಲಿ, ಅಲ್ಲಿ ಬೆಳೆದಂಥ ಶೀತವಲಯದ ಹೂಗಳಿರ್ಬೋದು, ಸಿಂಬಿಡಿಯ ಮಾರ್ಕೆಟ್ಸು, ಡಾರ್ಜಿಲಿಂಗಿಂದ ಬಂದಂಥ ಸಿಂಬಿಡಿಯ ಮಾರ್ಕೆಟ್ಸ್ ಇರ್ಬೋದು, ಈ ಥರ ವಿಶೇಷವಾದಂಥ ಪುಷ್ಪಗಳ ಒಂದು ಪ್ರದರ್ಶನಕ್ಕೂ ಕೂಡ ನಾವು ಒತ್ತನ್ನು ನೀಡಿದ್ದೇವೆ. ಅಂದರೆ ಸುಮಾರು 8 ಲಕ್ಷಕ್ಕೂ ಅಧಿಕ ಸಂಖ್ಯೆಯಲ್ಲಿ ಕುಂಡದಲ್ಲಿ ಬೆಳೆದಂಥ 85ಕ್ಕೂ ಹೆಚ್ಚು ಆಕರ್ಷಕವಾದಂಥ ವಾರ್ಷಿಕ ಹೂಗಳನ್ನ ಈಗಾಗಲೇ ನಾವು ಬೆಳೆಸಿ ಸಜ್ಜಾಗಿ ಮಾಡಿಕೊಂಡಿದ್ದೇವೆ. ಸೊ ಆ ಎಲ್ಲ ಹೂಗಳ ಪ್ರದರ್ಶನದ ನಡುವೆ ಬಸವಣ್ಣನವರು ಮತ್ತು ವಚನ ಸಾಹಿತ್ಯದ ಒಂದು ಸಂಪೂರ್ಣವಾದಂಥ ಪ್ರತಿರೂಪ ಹೊರಹೊಮ್ಮಲಿದೆ ಮೇಡಮ್.